ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಗ್ರಾಮದ ಸರ್ಕಾರಿ ಶಾಲೆ ಮುಂಭಾಗ ಜೂನ್ 1 ರಂದು ನಡೆಯಲಿರುವ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಸಂಬಂಧಿಸಿದಂತೆ ಕಲ್ವಳ್ಳಿ ಭಾಗದ ರೈತ ಹೋರಾಟಗಾರರು ಕರಪತ್ರಗಳನ್ನು ಪ್ರದರ್ಶಿಸಿ ಜನಜಾಗೃತಿ ಮೂಡಿಸಿದರು. ಕಳೆದ 20 ವರ್ಷಗಳಿಂದ ನೀರಿನ ಸಮಸ್ಯೆಯಿಂದ ಬಳಲುತ್ತಿರುವ ಕಲ್ವಳ್ಳಿ ಭಾಗದ ಜನರಿಗೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರವನ್ನು ಆಗ್ರಹಿಸಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತ ಮುಖಂಡರು ಹಾಗೂ ಹೋರಾಟಗಾರರು ಮನೆಮನೆಗೆ ತೆರಳಿ ಪ್ರಚಾರ ನಡೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಮಸ್ಕಾರ. ಕಲ್ವಳ್ಳಿ ಭಾಗದ ನೀರಿನ ಕೂಗು ಹೋರಾಟಕ್ಕೆ, ಕಲ್ವಳ್ಳಿ ಭಾಗದ ಎಲ್ಲ ಕೆರೆಗಳ ಹೋರಾಟಕ್ಕೆ ನಾವು ಇವತ್ತು ಪಾಮ್ ಟೆಂಟ್ಸ್ ಅನ್ನು ಹೊಡಿಸ್ಕೊಂಡು 1/6/2026 ಸೂರಪ್ನಟ್ಟಿ ದಿಂಡಾವರ ರಸ್ತೆಯ ಸೂರಪ್ನಟ್ಟಿ ಗೇಟ್ನಿಂದ ಹಿರಿಯೂರು ತಾಲೂಕು ಆಫೀಸ್ನವರೆಗೂ ಬೈಕು, ಟ್ರ್ಯಾಕ್ಟರು, ಟ್ಯಾಂಕರ್ ರ್ಯಾಲಿಗಳ ಮೂಲಕ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಮ್ಮ ವಿಷಯವನ್ನು ಮತ್ತು ನಮ್ಮ ಮನವಿಯನ್ನು ಸಲ್ಲಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಚುನಾವಣೆಯ ಈಗೇನು ಮಧ್ಯಂತರ ಚುನಾವಣೆ ಬಂದಿದೆ, ಈ ಮಧ್ಯಂತರ ಚುನಾವಣೆಯ ಅವಧಿಯ ಒಳಗಾಗಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋದ್ರ ಒಳಗಾಗಿ ಕಲ್ವಳ್ಳಿ ಭಾಗದ ಎಲ್ಲ ಕೆರೆಗಳಿಗೂ ನೀರು ತುಂಬಬೇಕು. ಇದು ನಮ್ಮ ಮುಖ್ಯವಾದ ಬೇಡಿಕೆ. ಏನು ಎಲ್ಲ ಕೆರೆಗಳಿಗೂ ನೀರು ತುಂಬುವಂಥ ವಿಚಾರನ ಗುದ್ಲಿ ಪೂಜೆ ಆಗಬೇಕು. ಸಚಿವ ಸಂಪುಟ ಅನುಮೋದಿಸಿ ಟೆಂಡರ್ ಕರೆದು ಗುದ್ಲಿ ಪೂಜೆ ಮಾಡಬೇಕು. ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಬಂದು ಗುದ್ಲಿ ಪೂಜೆ ಮಾಡಬೇಕು ಅನ್ನೋ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ವಿ. ಇದಕ್ಕೆ ಕೆರೆಯಲ್ಲಿ ನಾವು ಇವತ್ತು ಪ್ರಚಾರ ಮಾಡೋಕ್ಕೆ ಬಂದಿದ್ವಿ. ಕಲ್ವಳ್ಳಿ ಭಾಗದ ಪ್ರತಿ ಹಳ್ಳಿಗೂ ಹೋಗಿ ನಾವು ಪ್ರಚಾರ ಮಾಡ್ತೀವಿ. ಇಷ್ಟನ್ನು ಹೇಳ್ತಾ ಪ್ರತಿಯೊಬ್ಬರೂ ನಮ್ಮ ಕಲ್ವಳ್ಳಿ ಭಾಗದ ಎಲ್ಲರೂ 6 ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ಬರ್ತಕ್ಕಂಥ 60,000 ಜನನು ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯಿಂದ ಕೇಳ್ತಾರೆ. ನಮಸ್ಕಾರ. ಕಲ್ವಳ್ಳಿ ಭಾಗದ ನೀರಾವರಿ ಹೋರಾಟಕ್ಕೆ, ಕಲ್ವಳ್ಳಿ ಭಾಗದ ನೀರಾವರಿ ಹೋರಾಟಕ್ಕೆ, ಕಲ್ವಳ್ಳಿ ಭಾಗದ ನೀರಿನ ಕೂಗಿಗೆ